ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನೋ ಪರೀಕ್ಷೆ ಬರೆದಿದ್ರಲ್ಲ ಅದರ ಒಂದು ಡಿಸ್ಟಿಕ್ ವೈಸ್ ರಿಸಲ್ಟನ್ನು ಈಗ ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನಾನು ನಿಮಗೆ ಮೊದಲೇ ಹೇಳಿದ ವಿಡಿಯೋದಲ್ಲಿ ಈ ವಾರದಲ್ಲಿ ಬುಧವಾರ ಅಷ್ಟೊತ್ತಿಗೆ ನಿಮಗೆ ಡಿಸ್ಟಿಕ್ ವೈಸ್ ರಿಸಲ್ಟ್ ಬರುತ್ತೆ. ಶನಿವಾರ ಅಷ್ಟೊತ್ತಿಗೆ ನಿಮ್ಗೆ 1:5 ರಿಸಲ್ಟು ಸಹ ಬರುವಂಥ ಚಾನ್ಸಸ್ ಇದೆ ಅಂತ ಈಗ ನೋಡ್ಬೋದು ನೀವು. ನಿಮಗೆ ಡಿಸ್ಟಿಕ್ ವೈಸು ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎರಡೂ ಒಂದು ಏನಪ್ಪ ಅಂತಂದರೆ ಡಿಸ್ಟಿಕ್ ವೈಸು ರಿಸಲ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದರ ಒಂದು ಲಿಂಕ್ ಬಂದುಬಿಟ್ಟು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಅದರ ಮೂಲಕ ಹೋಗಿ ನೀವು ಎಷ್ಟನೇ ಒಂದು ರ್ಯಾಂಕಲ್ಲಿ ಇದ್ದೀರಾ ಅಂತ ನೋಡ್ಬೋದು. ಓಕೆನಾ, ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಹೈಯೆಸ್ಟ್ ಎಷ್ಟಿದೆ ಮತ್ತು ಮಿನಿಮಮ್ ಅಂದರೆ ಈ ಒಂದು ಲೀಸ್ಟಲ್ಲಿರುವಂಥವ್ರು ಮಿನಿಮಮ್ 30 ಅಂಕಗಳನ್ನ ಯಾರೆಲ್ಲ ಪಡ್ಕೊಂಡಿದ್ದಾರೋ ಅವ್ರನ್ನ ಇಲ್ಲಿ ಏನಪ್ಪ ಅಂತಂದರೆ ಬಿಟ್ಟಿದ್ದಾರೆ ಸ್ನೇಹಿತರೆ ರಿಸಲ್ಟ್ನ. ಓಕೆ, ಇದರಲ್ಲಿ ಯಾರೆಲ್ಲ 30 ಅಂಕಗಳನ್ನ ಪಡ್ಕೊಂಡಿದ್ದಾರೋ ಅವ್ರನ್ನ ಮಾತ್ರ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದರ ಮೂಲಕ ನೀವು ಕಂಡಿಡ್ಕೋಬೋದು ನೀವು 1:5 ರಿಸಲ್ಟಲ್ಲಿ ಬರ್ತಿರೋ ಅಥವಾ ಇಲ್ವೋ ಅಂತೇಳಿ. ನಿಮ್ಮೊಂದು ಅಂದರೆ ಮೇಲು ಫೀಮೇಲು ಸಪ್ರೇಟಾಗಿ ಬಿಟ್ಟಿದ್ದಾರೆ, ಬಟ್ ಕೆಟಗರಿ ವೈಸ್ ಬಿಟ್ಟಿಲ್ಲ. ಕೆಟಗರಿ ವೈಸ್ ಬಿಟ್ಟರೆ ಗೊತ್ತಾಗ್ತಿತ್ತು, ಬಟ್ ಅಂದಾಜಾಗಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಯಾರೆಲ್ಲ ಅಂತೇಳಿ. ನೋಡಿದಾಗ ಒಂದೊಂದು ಡಿಸ್ಟಿಕ್ ಒಂದೊಂದು ರೀತಿ ಇದೆ ಸ್ನೇಹಿತರೆ. ಮಿನಿಮಮ್ 50 to 60 ಈ ಒಂದು ರೇಂಜಲ್ಲಿದ್ದವರು ಫಿಸಿಕಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೈ ಇದೆ. ಓಕೆ, 50 to 60 ಇದ್ದವರು. ಇನ್ನು ಕಡಿಮೆ ಏನಂತಂದರೆ ಮಾರ್ಕ್ಸ್ ತೊಗೊಂಡವರು ಸಹ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇದೆ. ಬಟ್ ಏನಪ್ಪ ಅಂತಂತಂದರೆ ಅದು ನಿಮ್ಮ ಕೆಟಗರಿ ಮೇಲೆ ಮತ್ತು ರಿಸರ್ವೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅದು ನಮಗೆ 1:5 ರಿಸಲ್ಟ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಬಟ್ ನಾವಿಲ್ಲಿ ನೋಡಿದಾಗ ಡಿಸ್ಟಿಕ್ ವೈಸು ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಂತೇಳಿ ನೋಡ್ಬೋದು. ಒಂದೊಂದು ಡಿಸ್ಟಿಕಲ್ಲಿ 80, 70 ಈ ರೀತಿಯಾಗಿ ಸ್ಕೋರ್ಗಳು ತೆಗೆದುಕೊಂಡವರು ಸಹ ಇದ್ದಾರೆ. ಹಾಗಾಗಿ ಫೈನಲ್ಲು ಜಾಸ್ತಿನೇ ನಿಲ್ಲುತ್ತೆ 60, 70 ಈ ರೀತಿಯಾಗಿ. ನಾನು ಏನು ಫಸ್ಟು ಕಟ್ ಆಫ್ ವಿಡಿಯೋ ಮಾಡಿದ್ದೆ ಫೈನಲ್ ಕಟ್ ಆಫ್ ಅಂತೇಳಿ ಡಿಸ್ಟಿಕ್ ವೈಸು ಅದರ ಒಂದು ರೇಂಜಲ್ಲೇ ನಿಲ್ಲುವಂಥ ಸಾಧ್ಯತೆ ಇದೆ. ಬಟ್ ಫಿಸಿಕಲಿಗೆ 45 to 60 ಈ ಒಂದು ರೇಂಜಲ್ಲಿ ಎಷ್ಟಾದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ 45 to 50 ಏನಪ್ಪ ಅಂತಂದರೆ ಅದು ಚಾನ್ಸಸ್ಸು ನಿಮ್ಮ ಒಂದು ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಬರುತ್ತಂತನೂ ಗ್ಯಾರಂಟಿ ಇಲ್ಲ. ಬಟ್ ನಿಮ್ಮದೇನಾದರೂ 50+ ಅಥವಾ 60+ ಇತ್ತು ಅಂತಂದರೆ ನೀವು ಸೇಫ್. ಬಟ್ 50+ ಇತ್ತು ಅಂದ್ರೂ ಯಾಕಂತಂದರೆ ನಿಮ್ಮ ಒಂದು ಏನಪ್ಪ ಅಂತಂತಂದರೆ ಅದು ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಕೆಲವೊಂದು ಡಿಸ್ಟಿಕಲ್ಲಿ 50+ ತೊಗೊಂಡ್ರೂ ಸಹ ಸೇಫಲ್ಲಿ ಇರ್ತೀರ. ಓಕೆ, ನೀವು ಬೇಕಾದರೆ ನೋಡಿ 50+ ತೊಗೊಂಡ್ರೂ ಸಹ ಕೆಲವೊಂದು ಡಿಸ್ಟಿಕಲ್ಲಿ ಸೇಫಲ್ಲಿ ಇದ್ದೀರಾ. ಬಟ್ ಡಿಸ್ಟಿಕ್ಕು ಏನಪ್ಪ ಅಂದರೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಬಟ್ ಒಟ್ಟಾರೆಯಾಗಿ ಹೇಳೋದೇನಪ್ಪ ಅಂತಂದರೆ ಜಿಲ್ಲಾವಾರು ಕಟ್ ಆಫ್ ಆದಷ್ಟು ಬೇಗನೆ ನಾನು ಸಹ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ. ನಿಮ್ಮ ಒಂದು ಡಿಸ್ಟಿಕ್ ಇಲ್ಲಿ ನೀವು ಯಾವುದು ಡಿಸ್ಟಿಕ್ಗೆ ಅಪ್ಲೈ ಮಾಡಿದರೆ ಅಲ್ಲಿ ನೀವು ಡೀಟೇಲಾಗಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹೋಗ್ಬೋದು ಕಟ್ ಆಫ್ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅದರ ಅನುಸಾರವಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಟಿಕ್ ವೈಸ್ ಕಟ್ ಆಫ್ ವಿಡಿಯೋ ಮಾಡಿ ಅಂತಂದರೆ ಮಾಡ್ತೀನಿ. ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್.